ಏನಣ್ಣ ಈಗ ಮೊದ್ಲಿನ ತರ ಹೋಗ್ತಾ ಇಲ್ಲ, ವಯಸ್ಸಾಗೋಯ್ತು. ಹೋಗ ಹೋಗ ಹೋಗ್ ಕೆಲ್ಸ ನೋಡ. ಲೇ ಸೋಮ, ಆ? ಆ ಹಕ್ಕಿ ಕಾಯಿಲೆಗೆ ಏನೋ ಔಷಧಿ ತರ್ತೀನಿ ಅಂದಿದ್ದಲ್ಲ, ಏನಾಯ್ತು? ನಮ್ ಗೌರ್ಮೆಂಟ್ ಬಗ್ಗೆ ಗೊತ್ತಲ್ಲಣ್ಣ, ಬಂದಾಗ ಬರುತ್ತೆ ಬಿಡು. ಅಣ್ಣ, ಆ ಕೆಮಿಕಲ್ ಇರೋ ಪೇಸ್ಟ್ ಬದಲಾಯಿಸೋ ತಾನೆ, ಬೇಕಾದ್ರೆ ತಗೋ ಇದನ್ನ. ಅಯ್ಯೋ ಬೇಡಪ್ಪ ಸೋಮ, ಬೇಡ. ಹೋದ್ಸಲ ನೀನು ಎಲೆ ತಂದು ಕೊಟ್ಟಿದ್ದಲ್ಲ, ಅದ್ ತಿಂದಾಗ ಪಾದದ್ವರ್ಗು ಒಂದ್ ಗತಿ ಆಯ್ತು. ನನ್ನ ಹತ್ರ ಡೆಂಟಿಸ್ಟ್ ಬರ್ಕೊಟ್ಟಿರೋ ಒಂದು ಒಳ್ಳೆ ಪೇಸ್ಟ್ ಇದೆಯಪ್ಪ, ಅದೇ ಸಾಕು. ಆದ್ರೆ ಹಲ್ಲಿಗೆ ಇದೇ ಬೆಸ್ಟ್ ಅಣ್ಣ. ಓ ಬೇಡಪ್ಪ. ಎಲ್ಲಿ ನೋಡ್ಕೊಂಡು ಪೇಪರ್ ಎಸಿತ್ಯೋ, ಅಜಿನ ಮೋಟ ಹುಡ್ದವನೆ. ಅಯ್ಯೋ, ಈ ಎಮ್ಮೆ ಮೇಲೆ ಪೇಪರ್ ಬಿದ್ದಿದ್ದು. ಗುರಿ ಇಟ್ಟು ಹೊಡೆದಿರೋ ಹಂಗಿದೆ. ಹೋಗಲೇ. ಏನೋ ಸೋಮ, ಏನಾದ್ರು ಆಯ್ತೇನೋ? ಏನಾಗಿಲ್ಲ, ಜಾರ್ ಬಿದ್ದೆ, ಒಂಚೂರು ಬೆನ್ನಿಗೆ ನೋವಾಯ್ತು. ಹಾ, ಅದನ್ನೇ ಹೇಳಿದ್ದು, ಇದು ಹಲ್ಗೆ ಒಳ್ಳೇದು, ಮೂಳೆ ಕೆಟ್ಟದ್ದು ಅಂತ. ಅಲ್ಲ, ಅಡ್ವರ್ಟೈಸ್ಮೆಂಟ್ ಓದಕ್ಕ ನಾನು ಪೇಪರ್ ತರಿಸೋದು. ಅಮ್ಮ ಅಮ್ಮ, ಏನಾಯ್ತು? ಅಲ್ಲಿ ಅಷ್ಟೊಂದು ಜಾಗ ಇರ್ಬೇಕಾದ್ರೆ ಈ ಮಾವಿನ ಗಿಡದ ಹತ್ರ ಯಾಕಮ್ಮ ಕಸ ಹಾಕಿದ್ಯಾ? ಅದನ್ನ ನೀನೇ ನೀರಾಗಿ ಬೆಳೆಸಿಲ್ವಲ್ಲ, ತಾನಾಗೆ ಬೆಳೆದಿರೋ ತಾನೆ. ಅಯ್ಯಯ್ಯೋ, ಹಿಟ್ಟು ಹೋಯ್ತಲ್ಲ. ಓ, ಇದು ಬೇರೆ. ಆಹಾ, ಹಿಟ್ಟು ಸೂಪರ್ ಆಗಿ ಬಂದಿದೆ. ಇವತ್ತು ತಿಂಡಿ ಸಖತ್ತಾಗಿರುತ್ತೆ. ಯಾಕಮ್ಮ ಅಷ್ಟು ಬೇಗ ಓಡ್ ಬಂದೆ? ಈಗ ಗೊತ್ತಾಯ್ತಾ ಮನೆಗೆ ಯಾಕೆ ಟೈಲ್ಸ್ ಹಾಕ್ಸಿಲ್ಲ ಅಂತ ನಾನು? ಓಹೋ, ಇಲ್ಲ ಅಂದ್ರೆ ಮನೆಗೆಲ್ಲ ಟೈಲ್ಸ್ ಹಾಕಿ ತಾಜ್ ಮಹಲ್ ಮಾಡ್ಬಿಡ್ತೀಯನೋ. ಹೋಗೋ ಸುಮ್ನೆ. ಹಾ, ಹಿಟ್ಟು ಚೆನ್ನಾಗಿ ಉಕ್ಕಿರೋ ತರ ಇದೆ. ಸೋಡಾ ಈಸ್ಟ್ ಏನಾದ್ರು ಹಾಕಿದ್ದೀನಮ್ಮ? ಇಲ್ಲ ಕಣೋ, ಸ್ವಲ್ಪ ರಂಗೋಲಿ ಪುಡಿ ಹಾಕಿದ್ದೀನಿ. ನಿನ್ ಬಗ್ಗೆ ನನಗೆ ಗೊತ್ತಿಲ್ವಾ? ಕಾಯಿ ಹಾಲು ಬಾಳೆಹಣ್ಣು ಹಾಕಿ ರುಬ್ಬಿದ್ದೀನಿ, ಸೋಡಾ ಹಾಕಿದ್ದೀನಿ ಅಂತ ತಿಂದೆ ಹಾಗೆ ಹೋಗ್ಬೇಡ. ಸರಿ, ತಿಂಡಿ ಕೊಡು. ₹8 ಮೊಟ್ಟೆ ಇಟ್ಕೊಂಡು ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾನೆ. ಏನೋ ಹಾಗೆ ನೋಡ್ತಿದ್ಯಾ? ಓ, ಯಾರಿಗೋಸ್ಕರನೋ ಇದೆಲ್ಲ? ನೀನೋ ನಿನ್ನ ಅಲಂಕಾರನೋ. ನೋಡೋದು ನೋಡು. ಲೇ ಸೋಮ, ನಿಂತ್ಕೊಳ. ಉನಿ, ಬರ್ಕೋ. ಸೈಟಿಗೆ ತಾನೇ ಹೋಗ್ತೀಯಾ? ಬಾ ಹತ್ತು. ಬೇಡ ಸಜ್ಜಿ ಅಣ್ಣ, ಪರವಾಗಿಲ್ಲ. ನೆನ್ನೆ ಎಲ್ಲ ಕೂತ ಇದ್ದೆ, ಎಲ್ಲೂ ನಡೆದೇ ಇಲ್ಲ. ಒಂದು ಕೆಲಸ ಮಾಡು, ಆ ಪೋಸ್ಟ್ ಆಫೀಸ್ ಹತ್ರ ಬಂದು ಕೇಳು ಎಲ್ಲಿಗೆ ಬರಬೇಕು ಅಂತ. ಬೇಗ ಬರಬೇಕು, ತುಂಬ ದೂರ ಇದೆ. ನೀವು ಬೈಕಲ್ಲಿ ನಿಲ್ಲಿಸಿ, ನಾವು ನಡ್ಕೊಂಡು ಹೋಗಿ ಬರೋಣ. ಲೇ, ಬೇಕಿದ್ರೆ ನೀನು ನಡ್ಕೊಂಡು ಬಾ, ನನ್ನ ಕೈಲಾಗಲ್ಲ. ಬೀನ್ಸ್ ಎಷ್ಟು? ಅರ್ಧ ಕೆಜಿನಾ? ಪೊನ್ನಪ್ಪಣ್ಣ ನಮಸ್ಕಾರ. ಅಯ್ಯೋ ಸೋಮ, ನನ್ನ ಹತ್ರ ಚಿಲ್ಲರೆ ಇಲ್ಲಪ್ಪ. ನಾನು ಚಿಲ್ಲರೆ ಕೇಳೇ ಇಲ್ವಲ್ಲ, ಏನು ರೇಗಿಸ್ತಾ ಇದ್ದೀರಾ? ಇದೊಂದು ಅರ್ಧ ಕೆಜಿ. ಯಾವಾಗ ಬಂದ್ರು ಚಿಲ್ಲರೆ ಬೇಕು ಅಂತಾನೆ. ಇಲ್ಲಿರೋ ತರಕಾರಿ ಎಲ್ಲ ವಿಷ ಅನ್ಬಿಟ್ಟು ಯಾವತ್ತು ಏನು ತಗೊಳ್ಳೋದೇ ಇಲ್ಲ. ಸುಮ್ನೆ ಟೈಮ್ ವೇಸ್ಟ್. ಹಾಗಿದ್ರೆ ಈ ತರಕಾರಿ ಎಲ್ಲ ವಿಷನಾ? ಹೌದು. ಅಯ್ಯಯ್ಯೋ, ಊರಲ್ಲಿರೋರೆಲ್ಲ ಸುಮ್ನೆ ಹಂಗ್ ಮಾತಾಡ್ಕೋತಾರೆ. ನಮ್ಮ ಅಂಗಡಿಲಿ ಹಂಗಿಲ್ಲಪ್ಪ. ಇಲ್ಲಿ ತುಂಬಾ ಸ್ಟ್ರಿಕ್ಟ್ ಅಲ್ವಾ? ಮಲ್ಲಿ, ಇನ್ನೊಂದು ಬಾಟ್ಲಿ ತಗೊಂಡ್ ಬಾ. 2 ಬಾಣ್ಲಿ ಆಗ್ಲೇ ಅಲ್ಲಿದೆ ಅಣ್ಣ. ಮಲ್ಲಿ, ನೀನ್ 2 ಬಾಣ್ಲಿನ ತಲೆ ಮೇಲೆ ಇಟ್ಕೊಂಡು ಹೋಗ್ಲೇಬೇಕು. ಅಯ್ಯೋ ಇಲ್ಲ ಅಣ್ಣ. ಆಗಲ್ವಾ? ಇಲ್ಲ. ಸರಿ, ಇದನ್ನೇ ತಗೊಂಡ್ ಹೋಗಿ ವಾಪಸ್ ತಗೊಂಡ್ ಬಾ. ಸರಿ ಅಣ್ಣ. ಇಡಮ್ಮ ಅಲ್ಲಿ. ಅಣ್ಣ, ಹೊಗೆ ಬಿಟ್ಟು ಸಾಕು, ಸ್ವಲ್ಪ ನಿಲ್ಲಿಸ್ತೀಯಾ? ಸೋಮ ಬರ್ತಾನೆ, ದಮ್ಮೋಡಿಯೋದು ನೋಡಿದ್ರೆ ಅಷ್ಟೇ. ಸೋಮನ್ ತಾನೆ, ಪೆಟ್ರೋಲ್ ಬಂಕ್ ಅಲ್ವಲ್ಲ. ಸಿಗಾಕೋತೀಯ ನೋಡು. ಬೀಡಿನಪ್ಪ, ಎಲೆ ತಾನೆ.
ನೈಸರ್ಗಿಕ ನನ್ನ ಮಗನೇ, ಬೆಳಗ್ಗೆ ಎದ್ದು ನಾನು ಬೀಡಿನ ಸೇತೀನಿ, ಗೊತ್ತಾ ನಿಮಗೆ? ಬೆಳಗ್ಗೆ ಎದ್ದು ಯಾರಾದ್ರೂ ಫ್ರೆಂಡ್ ಸಿಕ್ಕರೆ ಅವ್ರಿಗೆ ನಾನು ಕೊಡೋದು ಬೀಡಿ ತಾನೆ. ಬೀಡಿ ಸೇದವ್ರಿಗೆ ಗಡ್ಡ ನೆಟ್ಟಗ್ ಬರೋದಿಲ್ಲ ಅಂತ ಜನ ಹೇಳ್ತಾರಲ್ಲ. ತಲೆಗೆ ಟವಲ್ ಕಟ್ಕೊಂಡು ಕಿವಿಗ್ ಬೀಡಿ ಏನಣ್ಣ ಏನಪ್ಪ? ನಿನ್ನೆ ಚರ್ಚಲ್ ನಡೀತಲ್ಲ ಮದುವೆ, ಆ ಮದ್ವೆಲೂ ಕೂಡ ನಿಂದೆ ಬಿರಿಯಾನಿ ಅಂತೆ. ಹೂ ಕಣಪ್ಪ, ನಮ್ದೇ ಕ್ಯಾಟ್ರಿಂಗು. ಚಿಕನ್ ಬಿರಿಯಾನಿ ಮಾಡಿದೀರಾ ಅನ್ಸುತ್ತೆ. ಸಜ್ಜಿ, ನೀನ್ ಏನ್ ಹೇಳಕ್ ಬರ್ತಾ ಇದ್ದೆ ಅಂತ ನಂಗೆ ಗೊತ್ತು, ಆದ್ರೆ ಇದು ಅದಲ್ಲ. ಇದು ಜಾನಕಿ ನಿಮಗೋಸ್ಕರ ಮಾಡಿರೋ ಸ್ಪೆಷಲ್ ದಮ್ ಬಿರಿಯಾನಿ. ಹೌದಾ? ಹಾಗಿದ್ರೆ ನನ್ಗೊಂದು ದೊಡ್ಡ ಪೀಸ್ ಕೊಡಿ. ಕೊಡ್ಬೇಡ, ಸರಿ ಕೊಡು. ಏನ್ ಕೊಟ್ರೆ ಏನಾದ್ರು ಇಲ್ಲೇ ಇಲ್ಲೇ ಯಾಕೆ? ಥ್ಯಾಂಕ್ಸ್. ಎಷ್ಟು ಬೇಕಷ್ಟು ತಿನ್ನಿ ಸಜ್ಜಿ ಅಣ್ಣ, ಯಾಕೆ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡ್ಕೋತೀರಾ? ನೀನಿನ್ನು ಹೋಗಿಲ್ವೇನೋ? ನೀವೇನು ತಿನ್ನಲ್ವಾ? ಇಲ್ಲಕ್ಕ, ತಪ್ಪು ತಿಳ್ಕೊಬೇಡಿ, ನಾನು ಹೊರಗಡೆ ಜಾಸ್ತಿ ತಿನ್ನಲ್ಲ. ನಾನು ಬರ್ತಾನೆ ಮನೆಯಿಂದ ಬಾಕ್ಸ್ ತಂದ್ಬಿಡ್ತೀನಿ. ಅಪ್ಪ, ಇದು ಹೋಮ್ಲಿ ಕ್ಯಾಟ್ರಿಂಗ್ ಫುಡ್, ಒಂದ್ಸಲ ತಿಂದ್ ನೋಡು. ಅಯ್ಯೋ ಪರವಾಗಿಲ್ಲ ಅಣ್ಣ. ತುಂಬಾ ಒತ್ತಾಯ ಮಾಡಬೇಡಿ, ಇವನು ನೈಸರ್ಗಿಕ. ಹೋಗು. ನಾನು ಬರ್ಬೇಕು. ಓಕೆ ಓಕೆ ಸೆಂಟ್ರಲ್ ಇಡೋ, ಸಕ್ಕತ್ತಾಗಿ ಬರುತ್ತೆ ಕಣೋ. ಇವ್ರು ಬೆಳಿಗ್ಗೆನೆ ಶುರು ಮಾಡ್ಕೊಂಡ್ರಲ್ಲ ತರ್ಲೆಗಳು. ಇವ್ರಿಗೇನ್ ಮನೇಲಿ ಹೇಳೋರು ಕೇಳೋರು ಯಾರು ಇಲ್ವಾ? ಮಾಡ್ತೀನಿ. ಈ ಕಡೆ ಬರೋ. ಇಲ್ಲಿ ನಿಂತ್ಕೊಂಡು ತರ್ಲೆ ಮಾಡೋ ಬದಲು ಎಲ್ರು ಸ್ಕೂಲ್ಗೆ ಹೋಗಿ. ಅಯ್ಯೋ, ಈ ಮರದಿಂದ ಏನಾದ್ರೂ ಒಂದು ಬೀಜ ಸಿಗುತ್ತಾ ಅಂತ ನೋಡಕ್ ಬಂದ್ವಿ ಆಂಟಿ. ಆಂಟಿನಾ? ಪಾಪ ಅವ್ರಿಗೆ ಬೇಜಾರ್ ಮಾಡ್ಬೇಡ್ವಾ? ಇಲ್ಲ ಅಜ್ಜಿ ಕೋಪ ಬಂದ್ಬಿಡುತ್ತೆ. ಅಜ್ಜಿನಾ ನಿಮ್ಗೆಲ್ಲ? ಕೋಲ್ ತಗೊಂಡು ಚೆನ್ನಾಗಿ ನಾಕ್ ಬಾರ್ಸೋರ್ಗೆ. ಹಾ, ಆ ಪ್ರಿನ್ಸಿಪಲ್ಗೆ ಹೋಗಿ ಹೇಳ್ತೀನಿ ನಾನು. ಇನ್ಮೇಲೆ ಯಾರು ಈ ಕಡೆ ಕಾಣಿಸ್ಕೋಬಾರ್ದು. ಈ ವಯಸ್ಸಲ್ಲಿ ಏನೇನ್ ಮಾಡ್ತಾವ್ ನೋಡು. ಏನಾಯ್ತು? ಅದೊಂದು ಬ್ಯಾಕ್ ಸಮಸ್ಯೆ. ಹೌದು, ಹೋದ ವರ್ಷ ಸ್ವತಂತ್ರ ದಿನಾಚರಣೆಗೆ ಕಾಡೆಲ್ಲ ಕಡ್ದು ಕ್ಲೀನ್ ಮಾಡಿದ್ರಿ, ಅವತ್ತಿಂದ ಈ ಸಮಸ್ಯೆ ಹಾಗೆ ಉಳಿದಿದ್ಯಮ್ಮ. ಅದನ್ನ ಕಟ್ ಮಾಡೋಕ್ಕಾಗಲ್ವಾ? ಹಾ, ಒಳ್ಳೆ ಐಡಿಯಾನೇ. ಅಲ್ಲ, ನಿಮ್ ಸರ್ ಸರಿಯಾದ ಸಮಯಕ್ಕೆ ಹಾ, ಬರ್ತಾರೆ. ಅದ್ರಲ್ಲೆಲ್ಲ ನಮ್ ಸಾರು ಕರೆಕ್ಟ್ ಆಗಿ ಬರ್ತಾರೆ. 10 ಗಂಟೆ ಕರೆಕ್ಟ್ ಆಗಿ ಇಲ್ಲಿ ಬಂದ್ ಸೇರ್ತಾರೆ ನೋಡಿ. ಹೊರಗಡೆನೂ ಇಷ್ಟು ದೊಡ್ಡ ಕಾಡಿಲ್ವಲ್ಲ? ಅದು ನಮ್ ಸಾರು ಕಾಸು ಕೊಟ್ಟು ತಂದಿಟ್ಟಿರೋದು ಇಲ್ಲಿಗೆ. ಯಾವ್ದೋ ಆಕ್ಸಿಜನ್ ಗಿಡ ಅಂತ ಅಂದ್ರು. ಹೊಟ್ಟೆ ಹಸ್ದಾಗ ಈ ಎಲೆಗಳನ್ನೇ ತಿದ್ದು ಬದುಕ್ತಾರೆ. ಎಷ್ಟೊತ್ತಾಗತ್ತೆ ಅಂತ ಗೊತ್ತೇ ಆಗ್ಲಿಲ್ಲ ಅಲ್ವಾ? ಅಯ್ಯೋ ಅಪ್ಪ, ಇನ್ನೂ ಬಂದಿಲ್ಲ. ಒಂಚೂರು ಜಾಗ ಬಿಡಿ. ಅಲ್ಲ ಅಣ್ಣ, ನಾವು ಮೊದ್ಲು ಬಂದಿರೋದು, ಹಿಂದೆ ನಿಂತ್ಕೊಳ್ಳಿ. ಅಮ್ಮ, ಸಾರಿಗೆ ಒಳಗ್ ಹೋಗೋದಕ್ಕೆ ಜಾಗ ಬಿಡಿ. ಸಾರಿ ಸರ್, ಯಾರು ಅಂತ ಗೊತ್ತಾಗ್ತಿಲ್ಲ. ಬನ್ನಿ. ಸಾರಿ ಸರ್, ನೀವೇ ಅಂತ ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ, PSC ಅಟೆಸ್ಟೇಷನ್ ತಾನೆ. ಹೌದು. ಒರಿಜಿನಲ್ ಯಾವುದು? ಇದು ಇಲ್ಲಿ ಇಲ್ಲಿ ಇದಾ? ಇದೆ. ಅಣ್ಣ, ಇವ್ರು ಅವಳಿ ಜೋಳಿನಾ? ಇಲ್ವಲ್ಲ, ಏನಾಯ್ತು? ಅಲ್ಲ, ಇವ್ರ ತರನೇ ಒಬ್ರು ಮನೆ ಕಟ್ಟೋ ಕೆಲ್ಸಕ್ ಬಂದಿದ್ರು. ಅದು ಕೂಡ ಇವ್ರೇನಮ್ಮ. ಈಗಿನ ಹುಡುಗರು ಕಾಸು ಕೊಟ್ಟು ಜಿಮ್ಗೆ ಹೋಗ್ತಾರಲ್ವಾ, ದೇಹ ಬೆಳೆಸೋದಕ್ಕೆ. ಆದ್ರೆ ನಮ್ ಸೋಮನ್ ಸಾರು ಕನ್ಸ್ಟ್ರಕ್ಷನ್ ಕೆಲ್ಸಕ್ಕೆ ಏನಾದ್ರು ಕರೆದ್ರೆ ಜಿಮ್ಮಿಗೆ ಹೋಗೋದ್ರ ಬದಲು ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಕೆಲಸ ಮಾಡಿ ದುಡ್ಡು ಕೂಡ ತಗೊಳ್ಳೋದಿಲ್ಲ ಇವರು. ಇವರು ಜೂನಿಯರ್ ಆರ್ಗ್ಯಾನಿಕ್, ಸಾರವ್ರ ಶಿಷ್ಯ. ಚಕ್ಲಂಬಕ್ಲ ಹಾಕೊಂಡೇ ನೀರ್ ಕುಡಿಯೋದು. ಇಲ್ಲೇ ಇಷ್ಟೊತ್ತಾಗೋಯ್ತು. ಏನ್ ಮಾಡೋದು ಇವಾಗ? ಬೇಗ ನಡೀರಿ, ಟೈಮ್ ಆಗೋಯ್ತು. ಇಷ್ಟು ಜನ ಬಂದವ್ರೆ. ಈ ಮರನ್ ಕಡ್ದ್ ಬಿಡೋಣ ಅಂತ ನಾನು ಮುಂಚೆನೆ ಹೇಳಿದ್ದೆ. ಕೇಳ್ಬೇಕು ತಾನೆ ನಮ್ಗೆಲ್ಲ. ಏನೋ ಮರ ಮಾತ್ರ ನೋಡ, ಮರ ಹೇಗೆ ಪೋಸ್ ಕೊಡ್ತಿದೆ. ಹೆಣ್ಣು ಮಕ್ಳು ಕೂಡ ಇಲ್ಲೇ ಇದೀರೋ? ಕೇಳಿ ಕೇಳಿ. ಸರ್, ಇದು ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಓಹ್, ಎಂತ ಫಿನಿಶಿಂಗ್ ಅಲ್ಲ, ಅದ್ಭುತ. ಈ ಪ್ರಕೃತಿಯಲ್ಲಿ ಈ ತರದ ವಿಕೃತಿ ಆಗ್ತಿರುತ್ತೆ. ಸರ್, ಈ ತರ ಮರನೆಲ್ಲ ಕಡ್ದಾಕ್ಬೇಕು ಸರ್. ಯಾವ್ದಾದ್ರು ಕೆಮಿಕಲ್ ಹಾಕಿದ್ರೆ ಅದು ಹೋಗುತ್ತಪ್ಪ. ಸೋಮನಣ್ಣ, ಅವ್ರ ಮರ ಕಡಿಬೇಕು ಅಂತ ಮಾತಾಡ್ತವ್ರೆ. ಜಾಗ ಬಿಡು. ಸರಿ ಸರಿ ಎಲ್ರ ಅಭಿಪ್ರಾಯ ತಗೊಂಡು ಏನ್ ಮಾಡ್ಬೇಕು ನೋಡೋಣ. ಹಾ ಸರ್. ಸರಿನಾ? ಹೌದು. ಏನಂತೀರಾ? ನಿಮ್ಮೆಲ್ರ ಅಭಿಪ್ರಾಯ ಈ ಮರನ ಕತ್ತರಿಸಬೇಕು ಅನ್ನೋದೇ ತಾನೆ? ಕಡಿದ್ರು ಮತ್ತೆ ಬೆಳೆಯಲ್ಲ ಅನ್ನಕ್ಕೆ ಏನ್ ಗ್ಯಾರಂಟಿ? ಮತ್ತೇನ್ ಮಾಡೋದು? ಹಾಗಾದ್ರೆ ಪೂರ್ತಿ ಕತ್ತರಿಸೋಣ ಬಿಡಿ. ಏನಂತೀರಾ? ಸೋಮ ಹೇಳ್ದಂಗೆ ಇಡೀ ಮರನ ತೆಗೆದು ಬಿಡ್ಬೇಕು. ಕರೆಕ್ಟ್. ಸರ್, ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅದನ್ನ ತಗೊಳ್ಳೋದ್ರ ಬದಲು ನಿಮ್ ಸ್ವಂತ ಡಿಸಿಷನ್ ಇದ್ರೆ ಹೇಳಿ.
ಅಪ್ಪ ನಿಸರ್ಗ ಪ್ರೇಮಿ ಸೋಮನ್, ಒಂದು ಮದುವೆ ಆಗಿದ್ರೆ ಹೆಂಗಸರ ಫೀಲಿಂಗ್ ಏನು ಅಂತ ಗೊತ್ತಾಗಿರೋದು. ಇಲ್ಲಿ ಮರ ಇದೆ ಅಂತ ಅದಕ್ಕೊಂದು ಲಂಗ ಹಾಕಿ ಕಾಪಾಡಕ್ ಆಗಲ್ಲ. ಅಶ್ಲೀಲ ಕಂಡ್ರೆ ಕತ್ತರಿಸ್ಬಿಡ್ಬೇಕು. ಇಲ್ಲಿಗೆ ಹೆಂಗಸರು ಮಕ್ಕಳು ಬರ್ತಾ ಇರ್ತಾರೆ. ಈ ಎ ಸರ್ಟಿಫಿಕೇಟ್ ಮರನ ಇಟ್ಕೊಳಕ್ ಆಗಲ್ಲ, ಕತ್ತರಿಸ್ಬಿಡ್ಬೇಕು. ಹಾಗಿದ್ರೆ ಎಲ್ಲಾ ಜವಾಬ್ದಾರಿ ನಾನೇ ತಗೋತೀನಿ. ಏನಂತೀರಾ? ನೋಡೋಣ. ಸರಿ ನೋಡೋಣ ಬಿಡಿ. ನೋಡೋಣ. ಏನಾಗುತ್ತೆ ನೋಡೋಣ. ಇದುವರೆಗೂ ಎಷ್ಟೋ ಹೋರಾಟಗಳನ್ನ ನೋಡಿದೀವಿ, ಆದ್ರೆ ಇವತ್ತಿನ ಹೋರಾಟ ತುಂಬಾ ಡಿಫ್ರೆಂಟ್ ಆಗಿದೆ. ವ್ಯವಸಾಯದ ಕಚೇರಿ ಹತ್ರ ಬೆಳೆದಿರೋ ಮರನ ಕಟ್ ಮಾಡಬಾರ್ದು ಅಂತ ಆ ಮರದ ಮೇಲೆ ಒಂದು ಮನೆನ ಕಟ್ಕೊಂಡು ಅಲ್ಲಿ ಹೋರಾಟ ಮಾಡ್ತಿರೋ ವ್ಯಕ್ತಿನ ನಾವೀಗ ನೋಡ್ತಾ ಇದೀವಿ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಇಲ್ಲಿ ಕೆಲಸ ಸೋಮನ್. ಒಂಥರ ವಿಚಿತ್ರ ಇವನು. ಗೌರ್ಮೆಂಟ್ ಕೆಲಸದಲ್ಲಿ ಕಾಂಕ್ರೀಟ್ ಕೆಲ್ಸಕ್ಕೆ ಬಂದ. ದುಡ್ಡಿಗೆ ಇಷ್ಟೊಂದು ಆಸೆ ಪಡಬಾರ್ದು. ಕಡಿಯೋದಕ್ಕೆ ಬಿಡೋದಿಲ್ಲ. ಮರವನ್ನ ಕಡಿಯೋದಕ್ಕೆ ಬಿಡೋದಿಲ್ಲ. ಹಲೋ, ನ್ಯೂಸ್ ನೋಡಿದ್ಯಾ? ನೇರವಾಗಿ ಅವರು ಮರನೇ ಹತ್ತು ಬಿಟ್ಟಿದ್ದಾರೆ. ನೋಡ್ತಾ ಇದ್ದೀನಿ. ಮರವನ್ನ ಕಡಿಯೋದಕ್ಕೆ ಬಿಡೋದಿಲ್ಲ. ಹುಚ್ಚ ಅನ್ಸತ್ತಲ್ವಾ? ಜೀವ ಹೋಗೋ ತನಕ ಹೋರಾಡ್ತೀವಿ. ಅಕ್ಕ, ಅವ್ನ್ ಬೇಗ ಬಂದ್ಬಿಡ್ತಾನ ಹೇಗೆ? ಅವನ್ ಬರೋದಿಲ್ಲ, ನೀನ್ ಧೈರ್ಯವಾಗಿರು. ಏನ್ ಖಂಡಿತ ಬರಲ್ಲ ಅವನು. ಎಷ್ಟ್ ಜನ ಬಂದಿದಾರ ನೋಡಿ. ಇಷ್ಟ್ ಜನ ನೋಡಿದ್ರೆ ಹುಚ್ಚ ಆಗೋಗ್ಬಿಡ್ತಾನೆ. ಹಾಗಾದ್ರೆ ನೀನ್ ಹೋಗಿ ಇನ್ನೊಂದ್ ಪ್ಲೇಟ್ ತಗೊಂಡ್ ಬಾ. ಮೊಬೈಲ್ ಫೋನಲ್ಲಿ ಸಿಗ್ನಲ್ ಸಿಗ್ತಿಲ್ಲ ಅಂತ ಲ್ಯಾಂಡ್ ಲೈನ್ ನ ಮರದ ಮೇಲೆ ತಗೊಂಡ್ ಹೋಗಿ ಕೆಲ್ಸಕ್ಕೆ ಯಾವುದೇ ರೀತಿ ಅಡೆತಡೆ ಬರಬಾರ್ದು ಅಂತ ನಮ್ಮ ವ್ಯವಸಾಯ ಕಚೇರಿ ಅಧಿಕಾರಿ ಮೇಲ್ ಕುತ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಸೋಮನಣ್ಣ ಇಟ್ಕೊಳ್ಳಿ. ಈ ಮರನ ಕತ್ತರಿಸಬೇಕು ಅಂತ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನನ್ನ ಒಪಿನಿಯನ್ ಕೇಳಿದ್ರೆ ಇದು ಎವಲ್ಯೂಷನರಿ ಬಾಯೋಲಿಸ್ಟ್ ಅಂತ ಇದನ್ನ ಬಿಟ್ಬಿಡ್ಬೇಕು. ಕಾರಣ ಯಾಕಂದ್ರೆ ಮರ ಇನ್ನೂ ಬೆಳಿತಾನೆ ಇದೆ. ಇವತ್ ನೋಡಕ್ ಈ ತರ ಇದೆ, ಮತ್ತೆ ನಾಳೆ ಕಣ್ಣು ಮೂಗು ಎಲ್ಲ ಬಂದು ಮತ್ತೆ ಜೀವಿಯಾಗಿ ಬದಲಾದ್ರೆ ಏನ್ ಮಾಡೋದು? ಅಲ್ಲ, ನಾವು ಬೆಳೆದಿದ್ದು ಹೀಗೆ ತಾನೆ? ಹೌದಾ? ಅಲ್ವಾ? ಇದ್ರ ಬಗ್ಗೆ ಈ ಜನ ಏನ್ ಹೇಳ್ತಾರೆ ಅಂತ ತೋರಿಸ್ತೀವಿ. ನೋಡ್ತಾ ಇರಿ ನಮ್ಮ ಚಾನೆಲ್ ನ. ಹಲೋ ಅಗ್ರಿಕಲ್ಚರ್ ಆಫೀಸ್. ಹಲೋ ಅಗ್ರಿಕಲ್ಚರ್ ಆಫೀಸ್. ಹಲೋ ಅಗ್ರಿಕಲ್ಚರ್ ಆಫೀಸ್. ಸನ್ನಿ, ಹಲೋ ಅಗ್ರಿಕಲ್ಚರ್ ಆಫೀಸ್. ಏನಾಯ್ತು ಸರ್? ಅವರೇನೆ ಆಫೀಸರು, ಅಲ್ಲಿ ಹೋಗಿ. ಹಲೋ ಅಗ್ರಿಕಲ್ಚರ್ ಆಫೀಸ್. ಸನ್ನಿ, ಓ ಏನ್ ಸರ್? ಕೆಡಂಗರ್ ಜಮೀನ್ದು ಫೈಲ್ಸ್ ಕೊಟ್ಟಿದ್ರಲ್ಲ, ಅದೆಲ್ಲ ಎಲ್ಲೋಯ್ತು? ಈಗ್ಲೇ ರೆಡಿ ಮಾಡ್ತೀನಿ ಸರ್. ರಾಜಮ್ಮ, ಆ ಗಿಡ ಚೆನ್ನಾಗಿಲ್ಲ, ಬೇರೆ ಗಿಡ ಕೊಡಿ. ಅಷ್ಟು ಗೊತ್ತಾಗಲ್ವಾ?